ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟೆಂಟ್ ಆಗಿ ಅಪ್ ಟು ಇಲ್ಲಿ 2.5 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂತ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಈ ಒಂದು ಅಪ್ಲಿಕೇಶನ್ ಇಂದ ನೀವು ಈಸಿಲಿ ಲೋನ್ ತಗೋಬಹುದು. ಅಪ್ ಟು 2.5 ಲಕ್ಷವರೆಗೆ ಸಾಲನ ಈ ಒಂದು ಅಪ್ಲಿಕೇಶನ್ ಕೊಡ್ತಾ ಇದೆ. ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಲೆಂಡಿಂಗ್ ಪ್ಲೇಟ್ ಅಂತ. ಸೊ ಲೆಂಡಿಂಗ್ ಪ್ಲೇಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಯೂನಿಫಿನ್ಸ್ ಕ್ಯಾಪಿಟಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಈ ಒಂದು ಅಪ್ಲಿಕೇಶನ್ ಅನ್ನೋದು ಬರ್ತಾ ಇದೆ. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. 2.5 ಲಕ್ಷ ರೂಪಾಯಿವರೆಗೆ ಈಸಿಲಿ ಲೋನ್ ಅನ್ನೋದು ನಿಮಗೆ ಸಿಗ್ತಾ ಇದೆ ಗೈಸ್. ಒನ್ ಆಫ್ ದಿ ಬೆಸ್ಟ್ ಆಪ್ ಅಂತಾನೆ ಹೇಳ್ಬೋದು. ಸೊ RBI ರಿಜಿಸ್ಟರ್ಡ್ NBFC ಆಪ್ ಅನ್ನೋದಾಗಿದೆ. 10,000 ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಲೋನ್ ಝೀರೋ ಕೊಲೆಟ್ರಲ್ ಅಲ್ಲಿ ನಿಮಗೆ ಕೊಡ್ತಾ ಇದೆ. ಯಾವುದೇ ಇಲ್ಲಿ ಡಾಕ್ಯುಮೆಂಟ್ಸ್ ಆಗಲಿ ಅಥವಾ ಕೊಲೆಟ್ರಲ್ ಆಗಲಿ ಕೊಡುವಂತ ಅವಶ್ಯಕತೆ ಕೂಡ ಇಲ್ಲಿ ಇರೋದಿಲ್ಲ ಗೈಸ್. ಯೂನಿಫಿನ್ಸ್ ಕ್ಯಾಪಿಟಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಇಲ್ಲಿ NBFC ಇಲ್ಲಿ ನೋಡಬಹುದು ಕೊಟ್ಟಿದ್ದಾರೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇಲ್ಲಿ ಕಂಪನಿ ಬಂದ್ಬಿಟ್ಟು ನಿಮಗೆ ಲೋನ್ ಪ್ರೊವೈಡ್ ಮಾಡ್ತಾ ಇದೆ. ಇಲ್ಲಿ 10,000 2.5 ಲಕ್ಷ ಲೋನ್ ಸಿಗುತ್ತೆ. 3 ತಿಂಗಳಿಂದ 15 ತಿಂಗಳವರೆಗೆ ರೀಪೇಮೆಂಟ್ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ ಪ್ರೊಸೆಸಿಂಗ್ ಫೀಸ್ ನೋಡಬಹುದು 1% ಇಂದ ಅಪ್ ಟು 5% ವರೆಗೆ ಇರುತ್ತೆ. ಅಂಡ್ ಇಲ್ಲಿ 1% ಇಂದ 5% ವರೆಗೆ ಕನ್ವರ್ಷನ್ ಫೀಸ್ ಅಂತ ತಗೊಂತಾರೆ. ಇದು ಡಿಪೆಂಡ್ ಆಗುತ್ತೆ ಲೋನ್ ಅಮೌಂಟ್ ಮೇಲೆ. ಅಂಡ್ ಕನ್ವರ್ಷನ್ ಫೀಸ್ ಸ್ಮಾಲ್ ಅಮೌಂಟ್ ಆಗಿರುತ್ತೆ, ಅದನ್ನ ತಗೊಂತಾರೆ. ಪ್ರೊಸೆಸಿಂಗ್ ಫೀಸ್ ಅಲ್ಲದೆ ಇದು ಕೂಡ ತಗೊಂತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಯಾಕಂದ್ರೆ ಲೆಂಡಿಂಗ್ ಪ್ಲೇಟ್ ನಿಮಗೆ ಆಸ್ ಅ ಮೀಡಿಯಾಟರ್ ಆಗಿ ಪ್ರೊವೈಡ್ ಮಾಡುತ್ತಲ್ವಾ ಲೋನು, ಸೊ ಅದಕ್ಕೆ ಈ ಒಂದು ಫೀಸ್ ಅನ್ನ ತಗೊಂತಾ ಇದ್ದಾರೆ. ಅಂಡ್ ಇಲ್ಲಿ ಇಂಟ್ರೆಸ್ಟ್ ಅಪ್ಲಿಕೇಬಲ್ 12% ಆನ್ವರ್ಡ್ಸ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ ಇದು ಇರುತ್ತೆ. ಅಂಡ್ 36% ವರೆಗೂ ಇಲ್ಲಿ API ರೇಂಜಸ್ ಕೂಡ ಇರುತ್ತೆ. ಸೊ ನೀವು ನೋಡಬಹುದು API ರೇಂಜ್ ಅಲ್ಲಿ ಲೈಕ್ ವೇರಿ ಆಗುತ್ತೆ ಕಸ್ಟಮರ್ ಟು ಕಸ್ಟಮರ್. ಯಾಕೆಂತಂದ್ರೆ ಅವ್ರದ್ದು ರಿಸ್ಕ್ ಪ್ರೊಫೈಲ್ ಜಾಸ್ತಿ ಇರುತ್ತೆ, ಒಬ್ಬೊಬ್ರದ್ದು ಕಡಿಮೆ ಇರುತ್ತೆ. ಅದ್ರ ಪ್ರಕಾರ ನೋಡ್ಬಿಟ್ಟು ಅವರು ಹಾಕಿ ಇಲ್ಲಿ ನಿಮ್ಗೆ ಲೋನ್ ಪ್ರೊವೈಡ್ ಮಾಡಿ ಕೊಡ್ತಾರೆ. ಅಂಡ್ ಇಲ್ಲಿ ಯಾವುದೇ ಕೊಲೆಟ್ರಲ್ ಆಗ್ಲಿ ಅಥವಾ ಸೆಕ್ಯೂರಿಟಿ ಆಗ್ಲಿ ಏನಾದ್ರು ಡಾಕ್ಯುಮೆಂಟ್ಸ್ ಆಗ್ಲಿ ಏನೋ ಕೇಳೋದಿಲ್ಲ. ಈಸಿಲಿ ನೀವು ಲೋನ್ ಇಲ್ಲಿ ಬಂದ್ಬಿಟ್ಟು ತಗೋಬಹುದು ಗೈಸ್, ಆಯ್ತಾ. ಸೊ ಇಲ್ಲಿ 3 ಡೇಸ್ ಅಲ್ಲೇ ನೀವು ನೋಡ್ಕೋಬಹುದು. ಫ್ರೀ ಲುಕ್ಅಪ್ ಪೀರಿಯಡ್ ಕೂಡ ಇರುತ್ತೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಲೋನ್ ನೀವು 3 ಡೇಸ್ ಒಳಗಡೆ ಕೂಡ ತಗೋಬಹುದು. ಅಂಡ್ ಇಲ್ಲಿ 24/7 ಆನ್ಲೈನ್ ಕಸ್ಟಮರ್ ಸಪೋರ್ಟ್ ಕೂಡ ನಿಮ್ಗೆ ಸಿಗುತ್ತೆ. ಯಾವುದೇ ಡಾಕ್ಯುಮೆಂಟ್ಸ್ ಆಗ್ಲಿ ಇಲ್ಲಿ ವೆರಿಫೈ ಮಾಡೋದಾಗ್ಲಿ ಡಿಜಿಟಲಿ ನೀವು ವೆರಿಫೈ ಮಾಡ್ಕೋಬಹುದು. ಅಥವಾ ಪೇಪರ್ ವರ್ಕ್ ಯಾವ್ದು ಇಲ್ಲಿ ಇರಲ್ಲ, ಲೇನ್ ಕೂಡ ನಿಂದಿರೋದಿರಲ್ಲ, ಓಕೆನಾ. ಸೊ ಇಲ್ಲಿ 30 ಮಿನಿಟ್ಸ್ ಅಲ್ಲೇ ಇನ್ಸ್ಟೆಂಟ್ ಆಗಿ ಲೋನ್ ಅಪ್ರೂವ್ ಮಾಡಿ ಕೊಡ್ತಾ ಇದ್ದಾರೆ. ಎನಿ ಟೈಮ್ ಎನಿವೇರ್ ನೀವು ಲೋನ್ ಇನ್ಸ್ಟೆಂಟ್ ಆಗಿ ತಗೋಬಹುದು. ಸೊ ಬಜೆಟ್ ಫ್ರೆಂಡ್ಲಿ EMI ಕೂಡ ನೀವು ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಲೋನ್ಸ್ ಇಲ್ಲಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ನೀವು ಟೈಮ್ ಸರಿಯಾಗಿ ರೀಪೇಮೆಂಟ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ನ ಕೂಡ ಅದು ಇಂಪ್ರೂವ್ ಮಾಡುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಟೈಮ್ ಸರಿಯಾಗಿ ರೀಪೇಮೆಂಟ್ ಮಾಡಿ ಇಲ್ಲ ಅಂತಂದ್ರೆ ಕ್ರೆಡಿಟ್ ಸ್ಕೋರ್ ಹ್ಯಾಂಪರ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದ್ರೆ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು, ನಿಮ್ಮ ಏಜ್ ಇಲ್ಲಿ 21 ವರ್ಷ ಮೇಲ್ಪಟ್ಟಿರಬೇಕು. ಅಂಡ್ ಸ್ಯಾಲರಿ ನಿಮ್ದು 20,000 ಮೇಲಿದ್ರೆ ನೀವು ಈಸಿಲಿ ಲೋನ್ ತಗೋಬಹುದು. ಅಂಡ್ ಇಲ್ಲಿ ಬ್ಯಾಂಕ್ ಅಕೌಂಟ್ ನೋಡಬಹುದು. ಇಲ್ಲಿ ಸ್ಯಾಲರಿ ಕ್ರೆಡಿಟ್ ಆಗುತ್ತಲ್ವಾ, ಅದೇ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನು ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ಯಾಕೆಂದ್ರೆ ಇಲ್ಲಿ ಸ್ಯಾಲರಿ ಬ್ಯಾಂಕ್ ಅಕೌಂಟ್ ಇಲ್ಲಿ ಸ್ಟೇಟ್ಮೆಂಟ್ ಕೂಡ ಅವ್ರು ಕೇಳ್ಬೋದು. ಸೊ ಅದರ ಅಕಾರ್ಡಿಂಗ್ ನೀವು ಇಲ್ಲಿ ಸ್ಟೇಟ್ಮೆಂಟ್ ಕೂಡ ಕೊಡಬೇಕಾಗಿರುತ್ತೆ, ಓಕೆ. ಅಂಡ್ ಇಲ್ಲಿ ಇನ್ಸ್ಟೆಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಇದಾಗಿರುತ್ತೆ. ಮೊದಲೇದಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಬೇಸಿಕ್ ಡೀಟೇಲ್ಸ್ ಅನ್ನ ಕೊಡಿ, ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಅನ್ನ ಕೊಡಿ. ಅದಾದ ನಂತರ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಪ್ರೊವೈಡ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಲೋನ್ ತಗೋಬಹುದು. ಇಲ್ಲಿ ರೆಪ್ರೆಸೆಂಟೇಟಿವ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಲೋನ್ ಅಮೌಂಟ್ ಇಲ್ಲಿ 25,000ಕ್ಕೆ ಆನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ನೋಡಬಹುದು. ಇಲ್ಲಿ 24% ಆಗ್ತಾ ಇದೆ. ಅಂಡ್ ಟೆನ್ಯೂರ್ ನೋಡಬಹುದು 12 ಮಂತ್ಸ್ ಟೆನ್ಯೂರ್ ಆಗಿದ್ದಾರೆ. ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು ಎಕ್ಸ್ಕ್ಲೂಡಿಂಗ್ GST 500. ಇಲ್ಲಿ ಕನ್ವರ್ಷನ್ ಫೀಸ್ ಎಕ್ಸ್ಕ್ಲೂಡಿಂಗ್ GST ಇಲ್ಲಿ 500, ಓಕೆ. ಅಂಡ್ ಟೋಟಲ್ ಫೀಸು 1000 ರೂಪೀಸ್ ಆಗುತ್ತೆ. ಸೊ 1000 ರೂಪೀಸ್ ಇಲ್ಲಿ ಟೋಟಲ್ ಫೀಸು ಇಲ್ಲಿ ಕೊಡಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ GST ಕೂಡ ಇನ್ಕ್ಲೂಡ್ ಇರುತ್ತೆ. ಇದನ್ನ GST ಇನ್ಕ್ಲೂಡ್ ಮಾಡಿ ಹಾಕ್ತಾರೆ. ಲೈಕ್ ಇಲ್ಲಿ GST ಎಷ್ಟು ಹಾಕ್ತಾರೆ ಅಂತ ಅದನ್ನ ಕೊಟ್ಟಿಲ್ಲ ಇಲ್ಲಿ, ಓಕೆ. ಲೈಕ್ ಇಲ್ಲಿ 18% ಆಗ್ತಾರೋ ಏನೋ, ಐ ಥಿಂಕ್ 18% ಆಗ್ಬೋದು ಗೈಸ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈಕ್ವಲೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ EMI ನೋಡಬಹುದು 2,364 ರೂಪಾಯಿ ಆಗುತ್ತೆ. ಟೋಟಲ್ ರೀಪೇಮೆಂಟ್ ಮಾಡಬೇಕಾಗಿರೋದು 28,368 ರೂಪಾಯಿ ರೀಪೇಮೆಂಟ್ ಮಾಡಬೇಕು. ಅಂಡ್ ಟೋಟಲ್ ಇಂಟ್ರೆಸ್ಟ್ 3,368 ರೂಪಾಯಿ ಆಗುತ್ತೆ. ಅಂಡ್ ಟೋಟಲ್ ಕಾಸ್ಟ್ ಆಫ್ ಲೋನ್ ನೋಡಬಹುದು 4,368 ರೂಪಾಯಿ. ಆನ್ಯುವಲ್ ಪರ್ಸೆಂಟೇಜ್ ರೇಟ್ API ರೇಂಜ್ ಬಂದ್ಬಿಟ್ಟು 32.05% ಆಗುತ್ತೆ, ಓಕೆ. ಸೊ ಅಪ್ಲಿಕೇಶನ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನಮ್ಮ ಚಾನಲ್ ಅಲ್ಲೇ ಇರುತ್ತೆ, ಹೋಗ್ಬಿಟ್ಟು ನೋಡಿ ಅಪ್ಲೈ ಮಾಡ್ಕೋಬಹುದು. ಅಂಡ್ ಇದಕ್ಕಿನ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಅಲ್ಲಿ ನಾನು ಲೋನ್ ತಗೊಂಡ್ಬಿಟ್ಟು ನಿಮ್ಗೆ ಈಸಿಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಲೋನ್ ತಗೋಬೇಕು ಅಂತ. ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನ್ ನಿಮಗೆ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೊಡಿ. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಟ್ರೂ ಬ್ಯಾಲೆನ್ಸ್ ಕೂಡ ಈಸಿಲಿ ಲೋನ್ ಸಿಗುತ್ತೆ. ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತೆ ಗೈಸ್. ಸೊ ನೀವು ಇಲ್ಲಿ ಸ್ಟೂಡೆಂಟ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ಇಲ್ಲಿ ಸ್ಯಾಲರಿಡ್ ಪರ್ಸನ್ ಇವ್ರಿಗಂತೂ ಸಿಗುತ್ತೆ. ಸ್ಟೂಡೆಂಟ್ಸ್, ಹೌಸ್ ವೈಫ್ಗೂ ಕೂಡ ಇಲ್ಲಿ ಲೋನ್ ಸಿಗುತ್ತೆ ಟ್ರೂ ಬ್ಯಾಲೆನ್ಸ್ ಅಲ್ಲಿ. ಅಷ್ಟು ಬೆಸ್ಟ್ ಅಪ್ಲಿಕೇಶನ್ ರಾಜ್ಕುಮಾರ್ ಅವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ 4.5 ಸ್ಟಾರ್ ರೇಟಿಂಗ್ ಇದೆ, 20 ಲಕ್ಷ ರೀಚ್ 5 ಕೋಟಿಗೆ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬಹುದು ಗೈಸ್, ಓಕೆನಾ. ಸೊ ನೋಡಬಹುದು ಇದನ್ನ ಪ್ರಿಯಾಮಣಿ ಅವರು ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್, ಟ್ರಸ್ಟೆಡ್ ಅಪ್ಲಿಕೇಶನ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡ್ಕೋಬಹುದು ಇಂಟ್ರೆಸ್ಟೆಡ್ ಇರೋರು. ಸೊ ಯಾ ಗೈಸ್, ಇದಾಗಿರುತ್ತೆ ಈ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.